ಉಡುಪಿಯ ಪ್ರತಿಷ್ಠಿತ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಡೆದ ಮರಗಳ್ಳತನದಲ್ಲಿ ಅಧಿಕಾರಿಗಳೇ ಶಾಮೀಲಾಗಿರುವ ಗುಮಾನ ಇದೆ. ಪ್ರಕರಣ ಬೆಳಕಿಗೆ ಬಂದರೂ ಕೂಡ ಆರೋಪಿಗಳ ವಿರುದ್ಧ ಕ್ರಮವಿಲ್ಲ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮರಗಳ್ಳತನ, ಅರಣ್ಯ ಉಳಿಸಬೇಕಾದವರಿಂದಲೇ ಅಕ್ರಮ. ಕೃಷಿ ಬಗ್ಗೆ ಸಂಶೋಧನೆಗಳನ್ನು ಮಾಡಲು ಹಾಗೂ ರೈತರಿಗೆ ಅನುಕೂಲಕ್ಕಾಗಿ ಉಡುಪಿಯಲ್ಲಿ ಈ ಕೃಷಿ ಕೇಂದ್ರವಿದೆ. ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಈ ಕೃಷಿ ಕೇಂದ್ರ ಬರುತ್ತೆ. ಆದರೆ ಇಲ್ಲಿ ಅರಣ್ಯ ಉಳಿಸಬೇಕಾದ ಅಧಿಕಾರಿಗಳೇ ಮರಕಳ್ಳ ಸಾಗಾಣಿಕೆಯಲ್ಲಿ ಪಾಲು ಪಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮರದ ಕೊಂಬೆ ತೆಗೆಯುವ ನೆಪದಲ್ಲಿ ಕೃಷಿ ಕೇಂದ್ರದ ಅಧಿಕಾರಿಗಳು ಹಣ ಮಾಡಲು ಹೊರಟಿದ್ದಾರೆ. ಆದರೆ ಈಗ ಗುತ್ತಿಗೆದಾರನ ಮೇಲೆ ಅಕ್ರಮ ಹೊರಿಸಿ ಪಾರಾಗಲು ಪ್ರಯತ್ನಿಸುತ್ತಿದ್ದಾರಂತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಇಲ್ಲಿನ ತೋಟದ ಗೇರು ಹಾಗೂ ಮಾವಿನ ಮರಗಳ ಅನುಪಯುಕ್ತ ಕೊಂಬೆಗಳನ್ನು ಕಡಿಯಲು ಟೆಂಡರ್ ಕರೆಯಲಾಗಿತ್ತು. ಪ್ರತಿ ಮರಕ್ಕೆ 1,000 ರೂಪಾಯಿ ನಿಗದಿಯಾಗಿತ್ತು. ಆದರೆ ಟೆಂಡರ್ ಪಡೆದ ದಕ್ಷಿಣ ಕನ್ನಡ ಜಿಲ್ಲೆಯ ಹೈದರ್ ಎಂಬಾತ ಕೊಂಬೆಗಳನ್ನು ಕಡಿಯುವುದರ ಜೊತೆಗೆ ಲಕ್ಷಾಂತರ ಮೌಲ್ಯದ ಮರಗಳನ್ನು ಕೂಡ ಕಡಿದು ಸಾಗಿಸಿರೋ ಆರೋಪ ಕೇಳಿಬಂದಿತ್ತು. ಆದರೆ ಅಸಲಿಗೆ ಅಧಿಕಾರಿಗಳ ಅಪ್ಪಣೆ ಇಲ್ಲದೆ ಹುಲ್ಲುಕಡ್ಡಿ ಸಹಿತ ಕೇಂದ್ರದಿಂದ ಹೊರಗೆ ಹೋಗಲು ಅಸಾಧ್ಯ. ಇನ್ನು ಈ ಆರೋಪಗಳ ಬಳಿಕ ಗುತ್ತಿಗೆದಾರ ಹೈದರ್ ಸತ್ಯಾಂಶ ಹೊರಹಾಕಿದ್ದಾನೆ. ಕೃಷಿ ಸಂಶೋಧನಾ ಕೇಂದ್ರದ ಅಧಿಕಾರಿಗಳೇ ಮರ ಕಡಿಯಲು ಹೇಳಿದ್ದು ಅಂತ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳ ಮೇಲೆ ಕ್ರಮವಾಗಿಲ್ಲ. ಹೀಗಾಗಿ ಪ್ರಕರಣದ ಗಂಭೀರತೆ ಅರಿತು ಉಡುಪಿ ಶಾಸಕರೇ ಖುದ್ದಾಗಿ ಕೃಷಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. 18 ತಾರೀಕು ಡಿಸೆಂಬರ್ಗೆ ಆ ಬಗ್ಗೆ ದೂರು ದಾಖಲಾಗಿದ್ದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಕಾರಣ ಲೋಕಲ್ನವರ ಬಗ್ಗೆ ಮತ್ತು ಆ ಭಾಗದ ಜನರು ಆ ಬಗ್ಗೆ ಭಾಳಷ್ಟು ಚರ್ಚೆಗಳನ್ನಿರ್ಬೋದು ಮಾಧ್ಯಮದ ಬರಲಿಕ್ಕೆ ಹೋಗಿ ಇವತ್ತು ನಾನು ಭೇಟಿ ನೀಡಿದ್ದೇನೆ. ಈಗಾಗಲೇ VCಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು. ನಂತರ ತಪ್ಪಿಸರ ಮೇಲೆ ಕೂಡ ಯಾರು ಮರ ಕಡಿದಿದ್ದಾರೆ ಅವರ ಮೇಲೆ ಕೂಡ ನಮ್ಮ ಕಾನೂನಲ್ಲಿ ಏನು ಅವಕಾಶ ಉಂಟು ಆ ಪ್ರಕಾರ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವ ಮೇಲೆ ಶಿಸ್ತು ಕ್ರಮದ ಜೊತೆಗೆ ಅವನನ್ನು ಸಸ್ಪೆಂಡ್ ಮಾಡಬೇಕೆಂದು ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಸದ್ಯ 20 ದಿನ ಕಳೆದರೂ ಆರೋಪಿಗಳ ವಿರುದ್ಧ ಕ್ರಮವಾಗಿಲ್ಲ. ಪ್ರಕರಣದಲ್ಲಿ ನೇರ ಭಾಗಿಯಾದ ಹಿರಿಯ ಕ್ಷೇತ್ರಾಧಿಕಾರಿ ಅಧೀಕ್ಷಕ ಶಂಕರ್ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಶಾಸಕರು ಒತ್ತಾಯಿಸಿದ್ದಾರೆ. ಇನ್ನಾದರೂ ಸರ್ಕಾರ ಸಂಬಂಧಪಟ್ಟ ಇಲಾಖೆ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿಯ ಪ್ರತಿಷ್ಠಿತ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಡೆದ ಮರಗಳ್ಳತನದಲ್ಲಿ ಅಧಿಕಾರಿಗಳೇ ಶಾಮೀಲಾಗಿರುವ ಗುಮಾನ ಇದೆ. ಪ್ರಕರಣ ಬೆಳಕಿಗೆ ಬಂದರೂ ಕೂಡ ಆರೋಪಿಗಳ ವಿರುದ್ಧ ಕ್ರಮವಿಲ್ಲ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮರಗಳ್ಳತನ, ಅರಣ್ಯ ಉಳಿಸಬೇಕಾದವರಿಂದಲೇ ಅಕ್ರಮ. ಕೃಷಿ ಬಗ್ಗೆ ಸಂಶೋಧನೆಗಳನ್ನು ಮಾಡಲು ಹಾಗೂ ರೈತರಿಗೆ ಅನುಕೂಲಕ್ಕಾಗಿ ಉಡುಪಿಯಲ್ಲಿ ಈ ಕೃಷಿ ಕೇಂದ್ರವಿದೆ. ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಈ ಕೃಷಿ ಕೇಂದ್ರ ಬರುತ್ತೆ. ಆದರೆ ಇಲ್ಲಿ ಅರಣ್ಯ ಉಳಿಸಬೇಕಾದ ಅಧಿಕಾರಿಗಳೇ ಮರಕಳ್ಳ ಸಾಗಾಣಿಕೆಯಲ್ಲಿ ಪಾಲು ಪಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮರದ ಕೊಂಬೆ ತೆಗೆಯುವ ನೆಪದಲ್ಲಿ ಕೃಷಿ ಕೇಂದ್ರದ ಅಧಿಕಾರಿಗಳು ಹಣ ಮಾಡಲು ಹೊರಟಿದ್ದಾರೆ. ಆದರೆ ಈಗ ಗುತ್ತಿಗೆದಾರನ ಮೇಲೆ ಅಕ್ರಮ ಹೊರಿಸಿ ಪಾರಾಗಲು ಪ್ರಯತ್ನಿಸುತ್ತಿದ್ದಾರಂತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಇಲ್ಲಿನ ತೋಟದ ಗೇರು ಹಾಗೂ ಮಾವಿನ ಮರಗಳ ಅನುಪಯುಕ್ತ ಕೊಂಬೆಗಳನ್ನು ಕಡಿಯಲು ಟೆಂಡರ್ ಕರೆಯಲಾಗಿತ್ತು. ಪ್ರತಿ ಮರಕ್ಕೆ 1,000 ರೂಪಾಯಿ ನಿಗದಿಯಾಗಿತ್ತು. ಆದರೆ ಟೆಂಡರ್ ಪಡೆದ ದಕ್ಷಿಣ ಕನ್ನಡ ಜಿಲ್ಲೆಯ ಹೈದರ್ ಎಂಬಾತ ಕೊಂಬೆಗಳನ್ನು ಕಡಿಯುವುದರ ಜೊತೆಗೆ ಲಕ್ಷಾಂತರ ಮೌಲ್ಯದ ಮರಗಳನ್ನು ಕೂಡ ಕಡಿದು ಸಾಗಿಸಿರೋ ಆರೋಪ ಕೇಳಿಬಂದಿತ್ತು. ಆದರೆ ಅಸಲಿಗೆ ಅಧಿಕಾರಿಗಳ ಅಪ್ಪಣೆ ಇಲ್ಲದೆ ಹುಲ್ಲುಕಡ್ಡಿ ಸಹಿತ ಕೇಂದ್ರದಿಂದ ಹೊರಗೆ ಹೋಗಲು ಅಸಾಧ್ಯ. ಇನ್ನು ಈ ಆರೋಪಗಳ ಬಳಿಕ ಗುತ್ತಿಗೆದಾರ ಹೈದರ್ ಸತ್ಯಾಂಶ ಹೊರಹಾಕಿದ್ದಾನೆ. ಕೃಷಿ ಸಂಶೋಧನಾ ಕೇಂದ್ರದ ಅಧಿಕಾರಿಗಳೇ ಮರ ಕಡಿಯಲು ಹೇಳಿದ್ದು ಅಂತ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳ ಮೇಲೆ ಕ್ರಮವಾಗಿಲ್ಲ. ಹೀಗಾಗಿ ಪ್ರಕರಣದ ಗಂಭೀರತೆ ಅರಿತು ಉಡುಪಿ ಶಾಸಕರೇ ಖುದ್ದಾಗಿ ಕೃಷಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. 18 ತಾರೀಕು ಡಿಸೆಂಬರ್ಗೆ ಆ ಬಗ್ಗೆ ದೂರು ದಾಖಲಾಗಿದ್ದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಕಾರಣ ಲೋಕಲ್ನವರ ಬಗ್ಗೆ ಮತ್ತು ಆ ಭಾಗದ ಜನರು ಆ ಬಗ್ಗೆ ಭಾಳಷ್ಟು ಚರ್ಚೆಗಳನ್ನಿರ್ಬೋದು ಮಾಧ್ಯಮದ ಬರಲಿಕ್ಕೆ ಹೋಗಿ ಇವತ್ತು ನಾನು ಭೇಟಿ ನೀಡಿದ್ದೇನೆ. ಈಗಾಗಲೇ VCಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು. ನಂತರ ತಪ್ಪಿಸರ ಮೇಲೆ ಕೂಡ ಯಾರು ಮರ ಕಡಿದಿದ್ದಾರೆ ಅವರ ಮೇಲೆ ಕೂಡ ನಮ್ಮ ಕಾನೂನಲ್ಲಿ ಏನು ಅವಕಾಶ ಉಂಟು ಆ ಪ್ರಕಾರ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವ ಮೇಲೆ
ಶಿಸ್ತು ಕ್ರಮದ ಜೊತೆಗೆ ಅವನನ್ನು ಸಸ್ಪೆಂಡ್ ಮಾಡಬೇಕೆಂದು ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಸದ್ಯ 20 ದಿನ ಕಳೆದರೂ ಆರೋಪಿಗಳ ವಿರುದ್ಧ ಕ್ರಮವಾಗಿಲ್ಲ. ಪ್ರಕರಣದಲ್ಲಿ ನೇರ ಭಾಗಿಯಾದ ಹಿರಿಯ ಕ್ಷೇತ್ರಾಧಿಕಾರಿ ಅಧೀಕ್ಷಕ ಶಂಕರ್ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಶಾಸಕರು ಒತ್ತಾಯಿಸಿದ್ದಾರೆ. ಇನ್ನಾದರೂ ಸರ್ಕಾರ ಸಂಬಂಧಪಟ್ಟ ಇಲಾಖೆ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿಯ ಪ್ರತಿಷ್ಠಿತ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಡೆದ ಮರಗಳ್ಳತನದಲ್ಲಿ ಅಧಿಕಾರಿಗಳೇ ಶಾಮೀಲಾಗಿರುವ ಗುಮಾನ ಇದೆ. ಪ್ರಕರಣ ಬೆಳಕಿಗೆ ಬಂದರೂ ಕೂಡ ಆರೋಪಿಗಳ ವಿರುದ್ಧ ಕ್ರಮವಿಲ್ಲ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮರಗಳ್ಳತನ, ಅರಣ್ಯ ಉಳಿಸಬೇಕಾದವರಿಂದಲೇ ಅಕ್ರಮ. ಕೃಷಿ ಬಗ್ಗೆ ಸಂಶೋಧನೆಗಳನ್ನು ಮಾಡಲು ಹಾಗೂ ರೈತರಿಗೆ ಅನುಕೂಲಕ್ಕಾಗಿ ಉಡುಪಿಯಲ್ಲಿ ಈ ಕೃಷಿ ಕೇಂದ್ರವಿದೆ. ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಈ ಕೃಷಿ ಕೇಂದ್ರ ಬರುತ್ತೆ. ಆದರೆ ಇಲ್ಲಿ ಅರಣ್ಯ ಉಳಿಸಬೇಕಾದ ಅಧಿಕಾರಿಗಳೇ ಮರಕಳ್ಳ ಸಾಗಾಣಿಕೆಯಲ್ಲಿ ಪಾಲು ಪಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮರದ ಕೊಂಬೆ ತೆಗೆಯುವ ನೆಪದಲ್ಲಿ ಕೃಷಿ ಕೇಂದ್ರದ ಅಧಿಕಾರಿಗಳು ಹಣ ಮಾಡಲು ಹೊರಟಿದ್ದಾರೆ. ಆದರೆ ಈಗ ಗುತ್ತಿಗೆದಾರನ ಮೇಲೆ ಅಕ್ರಮ ಹೊರಿಸಿ ಪಾರಾಗಲು ಪ್ರಯತ್ನಿಸುತ್ತಿದ್ದಾರಂತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಇಲ್ಲಿನ ತೋಟದ ಗೇರು ಹಾಗೂ ಮಾವಿನ ಮರಗಳ ಅನುಪಯುಕ್ತ ಕೊಂಬೆಗಳನ್ನು ಕಡಿಯಲು ಟೆಂಡರ್ ಕರೆಯಲಾಗಿತ್ತು. ಪ್ರತಿ ಮರಕ್ಕೆ 1,000 ರೂಪಾಯಿ ನಿಗದಿಯಾಗಿತ್ತು. ಆದರೆ ಟೆಂಡರ್ ಪಡೆದ ದಕ್ಷಿಣ ಕನ್ನಡ ಜಿಲ್ಲೆಯ ಹೈದರ್ ಎಂಬಾತ ಕೊಂಬೆಗಳನ್ನು ಕಡಿಯುವುದರ ಜೊತೆಗೆ ಲಕ್ಷಾಂತರ ಮೌಲ್ಯದ ಮರಗಳನ್ನು ಕೂಡ ಕಡಿದು ಸಾಗಿಸಿರೋ ಆರೋಪ ಕೇಳಿಬಂದಿತ್ತು. ಆದರೆ ಅಸಲಿಗೆ ಅಧಿಕಾರಿಗಳ ಅಪ್ಪಣೆ ಇಲ್ಲದೆ ಹುಲ್ಲು ಕಡ್ಡಿ ಸಹಿತ ಕೇಂದ್ರದಿಂದ ಹೊರಗೆ ಹೋಗಲು ಅಸಾಧ್ಯ. ಇನ್ನು ಈ ಆರೋಪಗಳ ಬಳಿಕ ಗುತ್ತಿಗೆದಾರ ಹೈದರ್ ಸತ್ಯಾಂಶ ಹೊರಹಾಕಿದ್ದಾನೆ. ಕೃಷಿ ಸಂಶೋಧನಾ ಕೇಂದ್ರದ ಅಧಿಕಾರಿಗಳೇ ಮರ ಕಡಿಯಲು ಹೇಳಿದ್ದು ಅಂತ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳ ಮೇಲೆ ಕ್ರಮವಾಗಿಲ್ಲ. ಹೀಗಾಗಿ ಪ್ರಕರಣದ ಗಂಭೀರತೆ ಅರಿತು ಉಡುಪಿ ಶಾಸಕರೇ ಖುದ್ದಾಗಿ ಕೃಷಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. 18 ತಾರೀಕು ಡಿಸೆಂಬರ್ಗೆ ಆ ಬಗ್ಗೆ ದೂರು ದಾಖಲಾಗಿದ್ದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಕಾರಣ ಲೋಕಲ್ನವರ ಬಗ್ಗೆ ಮತ್ತು ಆ ಭಾಗದ ಜನರು ಆ ಬಗ್ಗೆ ಭಾಳಷ್ಟು ಚರ್ಚೆಗಳನ್ನಿರ್ಬೋದು ಮಾಧ್ಯಮದ ಬರಲಿಕ್ಕೆ ಹೋಗಿ ಇವತ್ತು ನಾನು ಭೇಟಿ ನೀಡಿದ್ದೇನೆ. ಈಗಾಗಲೇ VCಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು. ನಂತರ ತಪ್ಪಿಸರ ಮೇಲೆ ಕೂಡ ಯಾರು ಮರ ಕಡಿದಿದ್ದಾರೆ ಅವರ ಮೇಲೆ ಕೂಡ ನಮ್ಮ ಕಾನೂನಲ್ಲಿ ಏನು ಅವಕಾಶ ಉಂಟು ಆ ಪ್ರಕಾರ ಕಾನೂನು ರೀತಿಯ ಕ್ರಮ ಕೈಗೊಳ್ಳೋರ ಮೇಲೆ ಶಿಸ್ತು ಕ್ರಮದ ಜೊತೆಗೆ ಅವನನ್ನು ಸಸ್ಪೆಂಡ್ ಮಾಡಬೇಕೆಂದು ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಸದ್ಯ 20 ದಿನ ಕಳೆದರೂ ಆರೋಪಿಗಳ ವಿರುದ್ಧ ಕ್ರಮವಾಗಿಲ್ಲ. ಪ್ರಕರಣದಲ್ಲಿ ನೇರ ಭಾಗಿಯಾದ ಹಿರಿಯ ಕ್ಷೇತ್ರಾಧಿಕಾರಿ ಅಧೀಕ್ಷಕ ಶಂಕರ್ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಶಾಸಕರು ಒತ್ತಾಯಿಸಿದ್ದಾರೆ. ಇನ್ನಾದರೂ ಸರ್ಕಾರ ಸಂಬಂಧಪಟ್ಟ ಇಲಾಖೆ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕೇಂದ್ರದಲ್ಲಿ ನೂರಾರು ರೈತರು ನಾ ಮುಂದೆ ತಾ ಮುಂದೆ ಅಂತ ನೋಂದಣಿ ಮಾಡಿಸಿದ್ದಾರೆ. ಈಗ ನೋಡಿದ್ರೆ ಖರೀದಿ ಮಾಡ್ತಾ ಇಲ್ಲ. ಕಾಟಾಚಾರಕ್ಕೆ ಕೆಲವು ಕಾರ್ಖಾನೆಗಳು 2,000 ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ. ಆದ್ರೆ KMF ಖರೀದಿ ಕೇಂದ್ರ ಇನ್ನೂ ಖರೀದಿ ಪ್ರಾರಂಭಿಸಿಲ್ಲ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರೈತರ ಮೂಗಿಗೆ ತುಪ್ಪ ಹಚ್ಚೋ ಕೆಲಸವನ್ನ ಸರ್ಕಾರ